Karnataka has taken a groundbreaking step towards eliminating cervical cancer, showcasing a unified and strategic effort involving healthcare leaders, key organizations, and policymakers. As part of this movement, a landmark event titled Cervical Cancer Elimination Movement From Awareness to Action was held, showcasing the state's strong commitment to combating this preventable disease. The event was graced by Shri Dinesh Gundu Rao, Honorable Minister for Health and Family Welfare, Government of Karnataka, reaffirming the government's dedication to advancing cervical cancer prevention and awareness. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಈಗಾಗಲೇ ನಾವು ಏನು ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ, ಗರ್ಭಕಂಠದ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಇದನ್ನ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡಬೇಕು ಅಂತ ಒಂದು ಉದ್ದೇಶ ಇವತ್ತು ಈ ಒಂದು ಸಂಸ್ಥೆಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿಯೂ ಇದು ಮಾಡೋದಕ್ಕೆ ಸಾಧ್ಯ ಇದೆ. ಇಟ್ ಇಸ್ ಪಾಸಿಬಲ್ ಟುಡೇ because of the effectiveness of the HPV vaccine that is there, and if the immunization program is done in an effective manner across the state, then the present generation of girls, they are fully vaccinated, we will definitely head towards elimination of this dreaded disease. So when the cure is available, I think it is the duty of the government to try and see that we effectively use it. Because ಬಹಳಷ್ಟು ಹೆಣ್ಮಕ್ಳಿಗೆ, lot of women, they are affected by this cervical cancer, and it is I think among the leading cancers for women, along with breast cancer. Cervical cancer is also one of the leading cancers which women get, and leading cause for death. So this has been on the agenda for quite some time. And in fact, we also been writing to Government of India, and even previously many people who have been advocating this have been pressurizing Government of India to make this part of their universal immunization program. Here, ಸಾರ್ವತ್ರಿಕ ಈ ರೋಗ ನಿರೋಧಕ ಕಾರ್ಯಕ್ರಮ ಇದೆ, ಅದರಲ್ಲಿ ಸೇರಿಸಿ ಅಂತ ಬಹಳ ಎಲ್ಲ ಒತ್ತಡಗಳು ನಡೀತಾ ಇದೆ. ಮತ್ತು ಕೇಂದ್ರದಲ್ಲಿ ಸರ್ಕಾರದಲ್ಲೂ I think a couple of years back they had assured that they will take up this vaccination across the country. So definitely ಖಂಡಿತವಾಗಿಯೂ ಈ cervical cancer ಗೆ ಚಿಕ್ಕಬಳ್ಳಾಪುರ model could become a model for the state. So let us work together, and I want to wish Project ECHO and Artists for all the associations, I want to wish them the very best, and let us work together to eliminate cervical cancer in Karnataka. Thank you. ನಮಸ್ಕಾರ, ನಾನು ಡಾಕ್ಟರ್ ಹೇಮಾ ದಿವಾಕರ್, ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ. 90-70-90 ಅಂದ್ರೆ ಏನು? ಇದು SSLC ಮಾರ್ಕ್. ಹೂ ಸೆಡ್ ದಿಸ್ ಅಂದ್ರೆ ಅಕ್ಷರಶಃ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ಮಾಹಿತಿಯನ್ನು ನಮಗೆ, ಈ ಮ್ಯಾಂಡೇಟ್ ಅಂತ ನಾವೇನ್ ಹೇಳ್ತೇವೆ, ಇದು ನೀವು ಮಾಡೇ ತೀರ್ಬೇಕು ಅಂತ 90-70-90. ಇದೇನಪ್ಪಾ ಅಂದ್ರೆ 90% ನಮ್ಮ ಯುವತಿಯರು, 9 ರಿಂದ 14 ವಯಸ್ಸಿನ ಯುವತಿಯರು ಅಟ್ಲೀಸ್ಟ್ ಸಿಂಗಲ್ ಡೋಸ್ ಅವರು HPV ವ್ಯಾಕ್ಸಿನೇಷನ್ ತಗೊಂಡ್ರೆ ಇನ್ನು 20 ವರ್ಷದ ತದನಂತರ 5.7 ಮಿಲಿಯನ್ ಡೆತ್ಸ್ ನಾವು ಪ್ರಿವೆಂಟ್ ಮಾಡಬಹುದು. ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಒಂದು ಮಾರಕ ರೋಗ. ಬ್ರೆಸ್ಟ್ ಕ್ಯಾನ್ಸರ್ಗೆ ನೆಕ್ಸ್ಟ್ ರ್ಯಾಂಕ್ ನಮ್ದು ಸರ್ವೈಕಲ್ ಕ್ಯಾನ್ಸರ್. ಇದರಿಂದ ಪ್ರತಿ 5 ನಿಮಿಷಕ್ಕೆ ಒಂದು ಮಹಿಳೆ ತನ್ನ ಪ್ರಾಣ ಕಳ್ಕೊಳ್ತಾ ಇದ್ದಾಳೆ ನಮ್ದೇ ದೇಶದಲ್ಲಿ. ಇದರ ಒಂದು ವ್ಯಾಕ್ಸಿನ್ ನಾವು ಇವತ್ತು ಕೊಟ್ರೆ, ನೀವು ಬೀಜ ಬಿತ್ತಿದ ಹಂಗೆ ನಿಮ್ಗೆ ಸಸಿ ಅಥವಾ ಮರ ಬೆಳೆಯುತ್ತೆ ಅಂತೀರಲ್ಲ, ಅದೇ ತರ ಒನ್ ವ್ಯಾಕ್ಸಿನೇಷನ್ ವಿಲ್ ಸೇವ್ ಸೋ ಮೆನಿ ಲೈಫ್ಸ್ ಅಂತ ಆ 90 ವಿಚಾರ ನಾವು ಹೇಳಕ್ ಇಷ್ಟಪಡ್ತೇವೆ. 90-70-90 70 ಏನಪ್ಪಾ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಇದು ಆಲ್ರೆಡಿ ನಿಮ್ಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಕಂಡು ಹಿಡಿಯಕ್ಕೆ ಒಂದು ವಿಧಾನ. HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಪೋಲಿಯೋ ವೈರಸ್ ಇದ್ದಂಗೆ, ಕರೋನಾ ವೈರಸ್ ಇದ್ದಂಗೆ ಇದು ಒಂದು ವೈರಸ್ ಹೆಸರು. ಅದು ನಿಮ್ದು ಸರ್ವಿಕ್ಸ್ ಅಥವಾ ಗರ್ಭಚೀಲದ ಕುತ್ತಿಗೆಯಲ್ಲಿ, ಕಂಠದಲ್ಲಿ ಇದ್ರೆ, ಸರ್ವಿಕ್ಸ್ ನಲ್ಲಿ ಇದ್ರೆ, HPV ಇದ್ರೆ ಮಾತ್ರ ನಿಮ್ಗೆ ಸರ್ವೈಕಲ್ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ. ಅದು ಇದೆಯಾ ಇಲ್ವಾ, ಸೆಲ್ಸ್ ಎಲ್ಲ ಮಾರ್ಪಾಡಾಗಿದೆಯಾ ಇಲ್ವಾ ನೋಡಕ್ಕೆ 70% ಆಫ್ ದ ವಿಮೆನ್, 30 ವರ್ಷಕ್ಕೆ ಮೇಲ್ಪಟ್ಟ ಮಹಿಳೆಯರಿಗೆ ಪ್ರತಿ 5 ವರ್ಷಕ್ಕೆ ನೀವು HPV ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ಈ ರೋಗದ ಗುರುತು ಅತಿ ಶೀಘ್ರವಾಗಿ, ಅತಿ ಸುಲಭವಾಗಿ, ಅತಿ ವೇಗದ ಸ್ಟಾರ್ಟಿಂಗ್ ಸ್ಟೇಜಸ್ ಅಂತ ನಾವೇನ್ ಹೇಳ್ತೇವೆ ಅವಾಗ್ಲೇ ಗೊತ್ತಾಗ್ಬಿಡತ್ತೆ. ಆ ಸ್ಟೇಜ್ ನಲ್ಲಿ ನೀವು ಒಂದು ಸರ್ಜರಿ ಮೂಲಕನೇ ನೀವು ಮಿಕ್ಕಿದ 50 ವರ್ಷ ನಿಮ್ದು ಜೀವನವನ್ನು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಇಂದ ಇಡ್ಬೋದು. ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ಈಗ ಏನಾಗ್ತಾ ಇದೆಯಪ್ಪ ಅಂದ್ರೆ ಈ ಟೆಸ್ಟ್ ಆಗ್ತಾ ಇಲ್ಲ.
ಎಲ್ಲ ಸರ್ವೈಕಲ್ ಕ್ಯಾನ್ಸರ್ಸು ಲಾಸ್ಟ್ ಸ್ಟೇಜ್ನಲ್ಲಿ ಬಂದು ಕ್ಯಾನ್ಸರ್ ಹಾಸ್ಪಿಟಲ್ಸ್ಗೆ ಬೀಳ್ತಾ ಇದ್ದಾರೆ. 100ಕ್ಕೆ 90 ಭಾಗ ಅವರಿಗೆ ಮರಣ ಹೊಂದೋದೇ ಒಂದು ದಾರಿಯಾಗಿದೆ. ಸೊ 90 ವ್ಯಾಕ್ಸಿನೇಷನ್, 70 ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್. ದ ಲಾಸ್ಟ್ 90 ಏನಪ್ಪಾ ಅಂದ್ರೆ, ಯಾರ್ಯಾರಿಗೆ ನಾವು ಇದನ್ನ ಕಂಡು ಹಿಡಿದಿದ್ದೇವೋ 90% ಆಫ್ ದೋಸ್ ವಿಮೆನ್ ಆರ್ ಟ್ರೀಟಬಲ್ ಅಂಡ್ ದೇ ಶುಡ್ ಬಿ ಟ್ರೀಟೆಡ್. ಅವ್ರದ್ದು ಜೀವನ ಉಳಿಸಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಈ ಯೋಜನೆಯನ್ನು ಹಮ್ಮಿಕೊಂಡು ನಾವು HDR ಫೌಂಡೇಶನ್ ಹಾಗೂ ಆರ್ಟಿಸ್ಟ್ ಫಾರ್ ಹರ್ ಸಂಸ್ಥೆಗಳಿಂದ ಕಸೋಗ ಅಂದ್ರೆ ಕರ್ನಾಟಕ ಸ್ತ್ರೀರೋಗ ಹಾಗೂ ಪ್ರಸೂತಿ ರೋಗದ ತಂಡದ ಎಲ್ಲರೂ ನಮ್ದು ಕರ್ನಾಟಕ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ಆಗಿರುವ ಶ್ರೀ ದಿನೇಶ್ ಗುಂಡೂರಾವ್ ಜೊತೆಗೆ ಕೈ ಜೋಡಿಸಿ ಪಬ್ಲಿಕ್ನಲ್ಲಿಯೂ ಪ್ರೈವೇಟ್ ಸೆಕ್ಟರ್ಸ್ನಲ್ಲಿಯೂ ಇದನ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನ್ ದ ಮದರ್ ವ್ಯಾಕ್ಸಿನೇಟ್ ದ ಡಾಟರ್ ಅನ್ನೋ ಒಂದು ಮೇಜರ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಯಶಸ್ಸಾಗಲಿ ಅಂತ ನಮಗೆ ನಾವೇ ಕೋರ್ಕೊಳ್ತೇವೆ. ನಿಮ್ಮೆಲ್ಲರ ಸಹಕಾರ ಸಹಾಯ ಅದಕ್ಕೆ ಬೇಕು ಅಂತ ಆಶಿಸುತ್ತಾ, ಇದು ಡಾಕ್ಟರ್ ಹೇಮಾ ದಿವಾಕರ್, ಬೆಂಗಳೂರು.